ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ನನ್ನ ತಂಗಿ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದು ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಸುಮ್ಮನೆ ಹಾಗೆ ಟ್ರಯಲ್ ಮಾಡಿ ತೋರಿಸ್ತೀನಿ ಅಂತ ಮಾಡ್ತಾಯಿದ್ಲು. ಅವಳಿನ್ನೂ ಮೇಕಪ್ ಕಲ್ತಿಲ್ಲ, ಆದರೂ ಕೂಡ ಅವಳು ನಾರ್ಮಲಾಗಿ ಅವಳು ಮೇಕಪ್ ಮಾಡ್ಕೊತಾ ಇರ್ತಾಳಲ್ವ ಸಿಂಪಲ್ಲಾಗಿ. ಹಾಗಾಗಿ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳು ಅಂತ ಸಿಂಪಲಾಗಿ ಮಾಡ್ತಾಯಿದ್ಲು. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದೆ. ವಿಡಿಯೋದಲ್ಲಿ ಹೇಗೆ ಮೇಕಪ್ ಮಾಡ್ತಾಳೆ ಅಂತ ತೋರಿಸಿದ್ದಾರೆ, ಹಾಗೆ ಏನೇನು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾಳೆ ಅಂತ ಕೂಡ ತಿಳಿಸ್ತೀನಿ. ನೀವು ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ. ಮೇಕಪ್ ಮಾಡ್ಕೊಳ್ಳೋಕೆ ಬರೋಲ್ಲ ಅನ್ನೋರು ಕೂಡ ಟ್ರೈ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿದೆ ಮೇಕಪ್ಪು. ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ಬೆಂಗಳೂರಲ್ಲಿ ಅವ್ರ ಮನೆಯಲ್ಲಿ, ಆದರೆ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋದಲ್ಲಿ ನಾನು ಕೂಡ ಸ್ವಲ್ಪ ಆಗ ಮಿಸ್ಸಿ ಥರನೇ ಕಾಣಿಸ್ತಾ ಇದ್ದೀನಿ, ಯಾಕಂದರೆ ಹೇರ್ ಸ್ಟೈಲ್ ಕೂಡ ಮಾಡ್ತೀನಿ ಅಂತ ಹೇಳಿದ್ಲು. ಕಂಪ್ಲೀಟ್ ಹೇರ್ ಸ್ಟೈಲು ಹಾಗೆ ಡ್ರೆಸ್ಸು ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಹಾಗೆ ಹೇಗಿದ್ದ ಹಾಗೆ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಮೇಕಪ್ ಮಾಡಿಸ್ಕೊಳ್ಳೋಕೆ ಕೂತ್ಕೊಂಡಿದೆ. ಮೊದಲಿಗೆ ಇಲ್ಲಿ ಫೇಸ್ ಎಲ್ಲ ವಾಶ್ ಆದ ನಂತರ ಸ್ವಲ್ಪ ಕಂಪ್ಲೀಟ್ ಮೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದು, ಹಾಗಾಗಿ ನಾನು ಸ್ವಲ್ಪ ಕಡೆ ಮೆಸ್ಸಿಯಾಗಿ ಕಾಣಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಿವ್ಯಾ ಅವರ ಒಂದು ಮಾಯ್ಶ್ಚರೈಸರ್ನ ಈವನ್ ಆಗಿ ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದಾಳೆ. ಮಾಯ್ಶ್ಚರೈಸರ್ ಅಥವಾ ನೀವು ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ಬೋದು. ಸನ್ಸ್ಕ್ರೀನಲ್ಲೂ ಕೂಡ ನಾನಾ ರೀತಿ ಸನ್ಸ್ಕ್ರೀನ್ಸ್ಗಳು ಸಿಗುತ್ತೆ. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಹಾಗೆ ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೋ, ಯಾವುದು ಅಲರ್ಜಿ ಆಗೋದಿಲ್ವ ಅಂತ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಅಂತಲೇ ಹೇಳ್ಬೋದು. ಅಥವಾ ಮಾಯ್ಶ್ಚರೈಸರ್ನಾದ್ರೂ ಕೂಡ ಯೂಸ್ ಮಾಡ್ಬೋದು. ಎರಡರಲ್ಲಿ ಒಂದರನ್ನು ಯೂಸ್ ಮಾಡ್ಕೊಬೋದು. ಕೆಲವರಿಗೆ ಸನ್ಸ್ಕ್ರೀನ್ ಮೇಲೆ ಕೂಡ ಫೌಂಡೇಶನ್ ಬಳಸೋದ್ರಿಂದ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ, ಮತ್ತು ಈವನಾಗೆ ಸ್ಪ್ರೆಡ್ ಆಗುತ್ತೆ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಮೇಕಪ್ ಅಂತಲೇ ಹೇಳ್ಬೋದು. ಕೆಲವರಿಗೆ ಪ್ರೈಮರ್ ಹಾಕೋದಕ್ಕೆ ಇಷ್ಟ ಇರೋದಿಲ್ಲ ಅಂಥವ್ರು ಕೂಡ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸನ್ಸ್ಕ್ರೀನು ಪ್ರೈಮರು ಎರಡು ಯೂಸ್ ಮಾಡ್ತೀನಿ ಅಂದರೂ ಕೂಡ ಮಾಡಬಹುದು. ಅದಾದ ನಂತರ ಲ್ಯಾಕ್ಮಿ ಅವರ 99cc ಕ್ರೀಮ್, ಅಂದರೆ 100 ರೂಪೀಸಿಗೆ ಬರುತ್ತಲ್ಲ, ಆ ಒಂದು 99cc ಕ್ರೀಮ್ನ ಸ್ವಲ್ಪ ತಗೊಂಡು ಎಲ್ಲ ಕಡೆ ಹಚ್ಕೊಂಡು ಈವನಾಗಿ ನಾವು ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ ಫೌಂಡೇಶನ್ನ. ಅದಾದ ನಂತರ ಒಂದು 3 ರಿಂದ 5 ನಿಮಿಷದವರೆಗೂ ಬಿಟ್ಟು ಅದನ್ನು ಆರೋದಕ್ಕೆ ಬಿಟ್ಟು ನಂತರ ನಾವು ಏನು ಪೌಡರ್ ಇದೆ ಅದನ್ನು ನಾವು ಎಲ್ಲ ಕಡೆ ಕ್ಲೀನಾಗಿ ಬ್ರಷ್ನಲ್ಲಿ ಸೆಟ್ ಮಾಡ್ಕೊಬೇಕಾಗುತ್ತೆ. ಪೌಡರೆಲ್ಲ ಸೆಟ್ ಆದ ನಂತರ ಏನು ಐಲೈನರ್ ಇದೆ ಅದನ್ನು ಕೂಡ ನೀವು ಮೊದಲೇ ಐಲೈನರ್ದು ಮತ್ತು ಐಲ್ಯಾಶು ಇದೆಲ್ಲ ಮಾಡ್ಕೊತೀನಿ ಮಾಡ್ಕೊಬೋದು, ಇಲ್ಲ ಆಮೇಲೆ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೊಬೋದು. ಐ ಮೇಕಪ್ನ ನಾವು ಕೊನೆಗೆ ಮಾಡ್ಕೊತಾ ಇದ್ವಿ, ಅಂದರೆ ಫೌಂಡೇಶನ್ ಎಲ್ಲ ಆದ ನಂತರ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಎಲ್ಲ ಕಡೆ ಸ್ವಲ್ಪ ಕ್ಲೀನಾಗಿ ಪೌಡರ್ನ ಸೆಟ್ ಮಾಡ್ಕೊಬೇಕಾಗುತ್ತೆ. ಅದಾದ ನಂತರ ಏನು ಚಿನ್ನ ಹತ್ರ ಹಾಗೆ ನೋಸ್ ಹತ್ರ ಹಾಗೆ ಸೈಡಲ್ಲಿ ಕೆನ್ನೆ ಹತ್ರ ಎಲ್ಲ ಹೈಲೈಟರ್ನ ಯೂಸ್ ಮಾಡಿಕೊಂಡು ಹೈಲೈಟ್ ಮಾಡಬೇಕಾಗುತ್ತೆ. ಆಮೇಲೆ ಐಬ್ರೋ ಕೂಡ ಫಿಲ್ ಮಾಡಬೇಕಾಗುತ್ತೆ. ಐಬ್ರೋ ಕೂಡ ಫಿಲ್ ಮಾಡ್ತಾ ಇದ್ದಾಳೆ. ನಮಗೆ ಮೇಕಪ್ಪೇ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ 99cc ಕ್ರೀಮ್, ಅಂದರೆ ಲ್ಯಾಕ್ಮಿದು 99cc ಕ್ರೀಮ್ ಒಂದಿದ್ರೆ ಸಾಕು, ಆರಾಮಾಗಿ ನಾವು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಕ್ರೀಮ್ ಬಂದು ಲೈಟ್ ವೆಯ್ಟ್ ಆಗಿರುತ್ತೆ, ಹಾಗೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಬ್ರೈಟಾಗೂ ಕೂಡ ಇದೆ. ಅದು ಅಲ್ಲದೆ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಶೇಡ್ಸ್ಗಳು ಸಿಗುತ್ತೆ. ನೀವು ಇದು ಶಾಪ್ಗೆ ಹೋದಾಗ ಅಥವಾ ಮೇಕಪ್ ಐಟಮ್ ತೊಗೊಳಕ್ಕೆ ಹೋದಾಗ ನೀವು ಆ ಅಂಗಡಿಲಿ ಶೇಡ್ಗಳನ್ನ ನಿಮಗೆ ಸೂಟ್ ಆಗೋಂಥ ಶೇಡ್ಗಳನ್ನ ತೊಗೊಬೇಕಾಗುತ್ತೆ. ತೊಗೊಂಡಾಗ ನಿಮ್ಮ ಸ್ಕಿನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಹಾಗೆ ಈವನಾಗಿ ಸ್ಪ್ರೆಡ್ ಆಗಿ ಕ್ಲೀನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಸ್ವೆಟ್ ಆದರೂ ಕೂಡ ಕ್ಲೀನಾಗಿರುತ್ತೆ ಮೇಕಪ್ಪು. ಸ್ವೆಟ್ ಆದರೂ ಕೂಡ ಇನ್ನೂ ಡಬಲ್ ಆಗಿ ತುಂಬಾ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ ಫೇಸು ಅಂತಲೇ ಹೇಳ್ಬೋದು. ಬೇರೆ ಫೌಂಡೇಶನ್ಸು ಅಥವಾ ಕ್ರೀಮ್ಗಳನ್ನ ಯೂಸ್ ಮಾಡಿದಾಗ ನೋಡಿರ್ತೀವಿ, ಸ್ವೆಟ್ ಆದಾಗ ಎಲ್ಲ ಹೋಗ್ಬಿಡುತ್ತೆ ಒರೆಸ್ಕೊಂಡ್ರೆ. ಆದರೆ ಈ 99cc ಕ್ರೀಮ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು 2-3 ಇಯರ್ಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಡೈಲಿ ಹೊರಗಡೆ ಹೋದಾಗ ಮೇಕಪ್ ಮಾಡ್ಕೊಳಕ್ಕಾಗಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಸ್ಗೆ ಅಥವಾ ಏನಾದರೂ ಹೊರಗಡೆ ಫಂಕ್ಷನ್ ಇದ್ದಾಗ ಹೋಗಬೇಕು ಅಂದಾಗ ಮೇಕಪ್ ಮಾಡ್ಕೊಳ್ಳೋಕ್ಕೆ ತುಂಬಾ ಲೈಟ್ ವೆಯ್ಟಾಗಿ ಹಾಗೆ
ಫೇಸಿಗೆ ಯಾವುದೇ ರೀತಿಯ ಕಿರಿಕಿರಿ ಇರೋದಿಲ್ಲ, ಆ ರೀತಿಯಾಗಿ ತುಂಬಾ ಕ್ಲೀನಾಗಿ ಕೂರುತ್ತೆ ಅಂತಲೇ ಹೇಳ್ಬಹುದು. ಹಾಗಾಗಿ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಯೂಸ್ ಮಾಡ್ಬೋದು ಅದನ್ನ. ಆದರೆ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಒಂದು ಶೇಡ್ಸ್ಗಳನ್ನ ತೊಗೊಬೇಕಾಗುತ್ತೆ. ಆ ಶೇಡಲ್ಲಿ ತೊಗೊಂಡ್ರೆ ನಿಮಗೆ ಏನಿಲ್ಲ ಅಂದರೂ ಅದು ಒಂದು 100 ರೂಪಾಯಿ ಕ್ರೀಮ್ ಬಂದು ಏನಿಲ್ಲ ಅಂದರೂ ಒಂದು 6 ತಿಂಗಳವರೆಗೂ ಬರುತ್ತೆ. ನೀವು ಜಾಸ್ತಿ ಎಲ್ಲೂ ಫಂಕ್ಷನ್ಗೆ ಹೋಗಲ್ಲ ಅಂದರೆ 6 ತಿಂಗಳು ಬರುತ್ತೆ, ಫಂಕ್ಷನ್ಗೆ ಹೋಗ್ತೀನಿ ಅಂದರೆ 3 ತಿಂಗಳವರೆಗೂ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೊಡ್ಡದ್ರಲ್ಲೂ ಸಿಗುತ್ತೆ, 340 ಅಥವಾ 350 ಚಿಲ್ಲರೆ ಬರುತ್ತೆ. ಅದೇ ಲ್ಯಾಕ್ಮಿಯಲ್ಲಿ ಬರುತ್ತೆ. ಆದರೆ ಈ ಕ್ರೀಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲ ರೀತಿಯ ಸ್ಕಿನ್ ಟೋನ್ಗಳಿಗೂ ತುಂಬಾ ಮ್ಯಾಚ್ ಆಗುತ್ತೆ, ಹಾಗೆ ತುಂಬಾ ಪರ್ಫೆಕ್ಟಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಈಗ ನನಗೂ ಮಾಡಿರೋಂಥ ಕ್ರೀಮು ಲ್ಯಾಕ್ಮಿ 99cc ಕ್ರೀಮಲ್ಲೇ ಹನಿ ಅಂತ ಶೇಡು, ಹನಿ 1 ಅಂತ ಬರುತ್ತೆ, ಅಥವಾ BG01 ಅಂತಲೂ ಇದೆ. ಆ 2 ಶೇಡು ಸ್ವಲ್ಪ ನಾರ್ಮಲಾಗಿ ವೈಟ್ ಇರೋರಿಗೆ ಅಥವಾ ಮಿಲ್ಕಿ ವೈಟ್ ಇರೋರಿಗೆ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬ್ರೌನ್ ಕಲರ್ ಇರೋರಿಗೆ ಬೇರೆ ಬೇರೆ ಶೇಡ್ಗಳು ಸಿಗುತ್ತೆ, ಆ ಶೇಡಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇದೆಲ್ಲ ಆದ ನಂತರ ನನಗೆ ಲಿಪ್ಗೆ ಲಿಪ್ಸ್ಟಿಕ್ ಕೂಡ ಹಚ್ಚಿದ್ಲು, ಲಿಕ್ವಿಡ್ದು. ಅದು ಕೂಡ ಲ್ಯಾಕ್ಮಿ ಅವ್ರದ್ದೇ. ಅದು ಕೂಡ ಸ್ವಲ್ಪನೇ ಹಚ್ಚು ಅಂತ ಹೇಳ್ತಾ ಇದ್ದೆ ಅವಳಿಗೆ, ಆದರೆ ಸ್ವಲ್ಪ ಹಚ್ಚಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಡಾರ್ಕಾಗಿ ಹಚ್ಚಿದ್ದಾಳೆ. ಅದೆಲ್ಲ ಆದಮೇಲೆ ಒಂದು ಸಿಂಪಲಾಗಿ ಒಂದು ಬಿಂದಿ ಇಟ್ಟಿದ್ಲು. ಬಿಂದಿ ಇಟ್ಟು ಈಗ ಹೇರ್ ಸ್ಟೈಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದಾಳೆ. ಮೇಕಪ್ ಕಲಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ ಅವಳಿಗೆ, ಸೇರಬೇಕಾಗಿತ್ತು ಈಗಾಗಲೇ ಮೇಕಪ್ ಕ್ಲಾಸ್ಗೆ. ಆದರೆ ಮದುವೆ ಇರೋದ್ರಿಂದ, ತಂಗಿ ಮದುವೆ ಇರೋದ್ರಿಂದ ಈಗ ಹೋದರೆ ಅರ್ಧಂಬರ್ಧ ಮಧ್ಯ ರಜೆ ಹಾಕ್ಕೊಂಡು ಎಲ್ಲ ಸರಿ ಹೋಗಲ್ಲ ಅಂದ್ಬಿಟ್ಟು ಮದುವೆ ಎಲ್ಲ ಮುಗಿದ ಮೇಲೆ ಒಂದೇ ಸಲ ಮೇಕಪ್ ಕ್ಲಾಸಿಗೆ ಸೇರ್ಕೊಳ್ಳೋಣ, ಆವಾಗ ಸರಿ ಹೋಗುತ್ತೆ ಕಲಿಯೋದಕ್ಕೆ. ಮಧ್ಯ ರಜೆ ಆದರೆ ಕ್ಲಾಸ್ ಮಿಸ್ ಆಗುತ್ತೆ, ಸರಿಯಾಗಿ ಅರ್ಥ ಆಗೋದಿಲ್ಲ ಅಥವಾ ಸರಿಯಾಗಿ ಕಲಿಯೋಕ್ಕಾಗೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ ಅಂತೇಳಿ ಮದುವೆ ಆದಮೇಲೆ ಸೇರ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದಾಳೆ. ನಾರ್ಮಲಾಗಿ ಅವಳೆಲ್ಲಾದರೂ ಫಂಕ್ಷನ್ಗೆ ಹೋದಾಗ ಅಥವಾ ಹೊರಗಡೆ ಹೋದಾಗ ಹೇಗೆ ಮೇಕಪ್ ಮಾಡ್ಕೊತಾಳೆ ಅದಕ್ಕಿಂತ ಸ್ವಲ್ಪ ಕ್ಲಿಯರಾಗಿ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಇನ್ನೂ ಕ್ಲಿಯರಾಗಿ ಕಲಿಬೇಕು, ಅದು ಕ್ಲಾಸ್ಗೆ ಹೋದ್ರೇ ಬರೋದಲ್ವ ಪರ್ಫೆಕ್ಷನ್ ಅನ್ನೋದು. ಸೊ ಇನ್ನೂ ಕ್ಲಾಸ್ಗೆ ಹೋಗಿಲ್ಲ, ಕ್ಲಾಸ್ಗೆ ಹೋದ ನಂತರ ಎಲ್ಲ ಕಲ್ತ್ಕೊತಾಳೆ. ಆದರೂ ಕೂಡ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಮಾಡಿದ್ಲು, ಫ್ರಂಟಲ್ಲಿ ಬ್ಯಾಕ್ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ತುಂಬ ಅಂದರೆ ಅದನ್ನು ಏರ್ನ ತುಂಬ ಲೂಸಾಗಿ ಎಳೆದ್ಬಿಟ್ಟಿದ್ಲು, ಹಾಗಾಗಿ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿತ್ತು. ಇನ್ನೂ ಚಿಕ್ಕದಾಗಿ ಹಾಕಬೇಕಾಗಿತ್ತು ಏರ್ನ, ಹಿಂದ್ಗಡೆ ಡಿಸೈನ್ನ. ಮುಂದ್ಗಡೆ ತುಂಬಾ ಚೆನ್ನಾಗಿ ಬಂದಿತ್ತು, ನನಗೆ ಇಷ್ಟ ಆಯಿತು ಮೇಕಪ್ಪು, ಹಾಗೆ ಹೇರ್ ಸ್ಟೈಲ್ ಕೂಡ ಇಷ್ಟ ಆಯಿತು. ಕಲಿದೇನೆ ಎಲ್ಲ ಒಂದ್ಸಲ ಟ್ರೈ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಡೈಲಿ ನಾವೇ ಮೇಕಪ್ ಮಾಡ್ಕೊಳ್ತಾ ಎಲ್ಲರೂ ಹೊರಗಡೆ ಹೋದಾಗ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ಮೇಕಪ್ ಅನ್ನೋದು. ಯೂಟ್ಯೂಬಲ್ಲೂ ನೋಡ್ಕೊಂಡು ಕಲಿಬೋದು. ಈಗೇನು ಯೂಟ್ಯೂಬಲ್ಲಿ ಎಲ್ಲ ಬಿಗಿನರ್ಸಿಂದ ಹೇಗೆ ಮೇಕಪ್ ಮಾಡ್ಕೊಬೇಕು ಅನ್ನೋದನ್ನು ಕೂಡ ಎಲ್ಲ ವ್ಲಾಗ್ಸ್ಗಳು ಹಾಕ್ತಾ ಇರ್ತಾರೆ, ಎಷ್ಟೋ ಜನ ಟ್ಯುಟೋರಿಯಲ್ಸ್ ಇರುತ್ತೆ, ನೋಡಿ ಕಲಿಬೋದು ಮೇಕಪ್ನ. ಆದರೆ ಇದು ಕ್ಲಾಸ್ಗೆ ಹೋದ್ರೇ ಪರ್ಫೆಕ್ಟಾಗಿ ಬರೋದು, ಹಾಗಾಗಿ ಕ್ಲಾಸಿಗೆ ಸೇರಿಕೊಳ್ಳೇಬೇಕು. ಮೇಕಪ್ಗೆ ಅಥವಾ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಇರೋರು, ಅಥವಾ ಮೇಕಪ್ ಕ್ಲಾಸ್ ಇಡಬೇಕು ಅಂತಿರೋರು, ಅಥವಾ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತಿರೋರು ಕ್ಲಾಸಿಗೆ ಸೇರಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಕಲಿಯೋಕ್ಕೆ ಸಾಧ್ಯ. ಹಾಗೆ ನೀವು ಮೇಕಪ್ ಮಾಡ್ಕೊತೀನಿ ಅನ್ನೋರಾದರೆ ಮೊದಲಿಗೆ ನೀವು ಮಾಯಿಶ್ಚರೈಸರು ಹಾಗೆ ಸನ್ಸ್ಕ್ರೀನ್ನ ಬಳಸಿ ಅಂತಲೇ ಹೇಳ್ತೀನಿ. ಯಾಕಂದರೆ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಯಾವುದೇ ಒಂದು ಕ್ರೀಮ್ನ ಅಥವಾ ಯಾವುದೇ ಒಂದು ಫೌಂಡೇಶನ್ನ ಅಥವಾ ಪ್ರೈಮರ್ನ ಯೂಸ್ ಮಾಡಿದಾಗ ನಮಗೆ ಸ್ಕಿನ್ ಅಲರ್ಜಿ ಅನ್ನೋದಾಗೋದಿಲ್ಲ, ಅಥವಾ ಸ್ಕಿನ್ದು ಒಂದು ಯಾವುದೇ ರೀತಿಯ ಒಂದು ಎಫೆಕ್ಟ್ ಕೂಡ ಆಗೋದಿಲ್ಲ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಹಾಗೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಕೂಡ ಬಿಸಿಲಿಗೆ ಸ್ವಲ್ಪ ನಮಗೆ ಟ್ಯಾನ್ ಆಗೋದ್ರ ತಡೆಯುತ್ತೆ ಅಂತಲೇ ಹೇಳ್ಬೋದು. ಸನ್ಸ್ಕ್ರೀನ್ನ ಯಾವಾಗಲೂ ಯೂಸ್ ಮಾಡಿ, ಫೌಂಡೇಶನ್ ಅಥವಾ ಯಾವುದಾದ್ರೂ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕೆ ಮುಂಚೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ.
ಕಂಪ್ಲೀಟ್ ಮೇಕ್ ಓವರ್ ಆದಮೇಲೆ ನೋಡಿ ಹೀಗೆ ಕಾಣಿಸ್ತಿದ್ದೀನಿ. ಸ್ಯಾರಿ ಕೂಡ ವೇರ್ ಮಾಡಿದ್ದೆ. ಅದು ಸ್ಯಾರಿ ಕೂಡ ಬ್ಲೌಸು ದೊಡ್ಡ ಸೈಜ್ ಆಗಿರೋದ್ರಿಂದ ನನಗೆ ಲೂಸ್ ಇತ್ತು, ಹಾಗಾಗಿ ಸ್ವಲ್ಪ ದಪ್ಪ ಕಾಣಿಸ್ತಿದ್ದೆ. ಆದರೂ ಕಂಪ್ಲೀಟ್ ಲುಕ್ ಬಂದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ನನಗೆ ಇಷ್ಟ ಆಯಿತು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.